تسألني عن هاتوا شاهد. ನಾವು ತ್ರಿವೇಂದ್ರಮಿಗೆ ಹೋಗ್ತಾ ಇದ್ದೀವಿ. ನೋಡಿ ಸೀರೆ ಎಲ್ಲ ಉಟ್ಕೊಂಡು ಕಷ್ಟಪಟ್ಟು ಹೋಗ್ತಾ ಇದ್ದೀವಿ. ಇಲ್ಲ ಇಲ್ಲ ಹೋಗಿ పేరేందా? రాహుదార్. ಸೊ ಇವಾಗ ನಾವು ಹೋಗ್ತಾ ಇರೋದು ಶ್ರೀ ಪದ್ಮನಾಭ ಸ್ವಾಮಿ ಟೆಂಪಲ್, ತಿರುವನಂತಪುರಂ, ಕೇರಳ. ಐ ಆಮ್ super excited to see this temple because it's world's richest Hindu temple. ಈಗ ನಾವು ರೀಚ್ ಆಗಿದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದೇ ಟೆಂಪಲ್. ನೀವು ನಿಮ್ಮ ಕಾರ್ ಪಾರ್ಕಿಂಗ್, ವೆಹಿಕಲ್ ಪಾರ್ಕಿಂಗ್ನ ಸ್ವಲ್ಪ ದೂರದಲ್ಲಿ ಮಾಡಿಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಒಳಗಡೆ ಫೋಟೋಗ್ರಫಿ ಅಲೋ ಇಲ್ಲ. ಇನ್ಫ್ಯಾಕ್ಟ್ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಅಲೋ ಇಲ್ಲ. ಮೊಬೈಲ್ ಫೋನ್, ಕ್ಯಾಮ್ರಾ, ಸನ್ಗ್ಲಾಸ್, ವಾಚ್ ಯಾವುದು ಕೂಡ ಅಲೋ ಇಲ್ಲ. ಇಲ್ಲಿ ಹಾಕಿದ್ದಾರೆ ನೋಡಿ ಯಾವ್ಯಾವುದು ಅಲೋ ಇಲ್ಲ ಅಂತ. ಅಲ್ಲಿ ಲಾಕರ್ ಕೌಂಟರ್ ಇರುತ್ತೆ ಹೊರಗಡೆ, ನೀವು ಅಲ್ಲಿ ಕೊಟ್ಬಿಟ್ಟು ಹೋಗ್ಬೋದು, ಪೇ ಮಾಡಬೇಕು. ಬಟ್ ನೀವು ಒಂದು ಸ್ಮಾಲ್ ಪರ್ಸ್ ಅಥವಾ ಸ್ಲಿಂಗ್ ಬ್ಯಾಗನ್ನು ಕ್ಯಾರಿ ಮಾಡ್ಬೋದು ವಿತ್ ಸಮ್ ಕ್ಯಾಶ್ ತೊಗೊಂಡೋಗಿರಿ. ನೀವು ಈ ಡ್ರೆಸ್ ಕೋಡನ್ನು ಫಾಲೋ ಮಾಡಿದರೆ ಬೆಸ್ಟ್. ಬಟ್ ಇನ್ ಕೇಸ್ ನೀವು ಕಾರಣಾಂತರಗಳಿಂದ ಬೇರೆ ಕಾಸ್ಟ್ಯೂಮ್ ಅವ್ರು ಬೇರೆ ಡ್ರೆಸ್ ಹಾಕೊಂಡು ಹೋಗಿದ್ರೆ ಅಲ್ಲಿ ನಿಮಗೆ ಸಿಗುತ್ತೆ, ಬೈ ಮಾಡ್ಬೋದು. ಕಂಪಲ್ಸರಿ ನೀವು ಅದನ್ನು ಹಾಕ್ಕೊಂಡೇ ಹೋಗಬೇಕು. ಈ ಟೆಂಪಲಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಾರೆ ಆ್ಯಂಡ್ ಫುಲ್ ಪೊಲೀಸ್ ಸೆಕ್ಯೂರಿಟಿ ಇದೆ. ಆ್ಯಂಡ್ ಅವರು ಪೊಲೀಸ್ ಅಂತ ನಿಮಗೆ ನಾರ್ಮಲಾಗಿ ಗೊತ್ತಾಗಲ್ಲ, ಯಾಕೆಂದರೆ ಅವರು ನಾರ್ಮಲಾಗಿ ಎಲ್ಲರ ಥರ ಡ್ರೆಸ್ ಕೋಡನ್ನು ಫಾಲೋ ಮಾಡ್ತಾರೆ. ಹಾಗಾದರೆ ಇಷ್ಟು ಸ್ಟ್ರಿಕ್ಟ್ ಆಗಿರೋ, ಪವರ್ಫುಲ್ ಆಗಿರೋ ಈ ದೇವಸ್ಥಾನದ ಹಿಸ್ಟ್ರಿ ಏನು ಆ್ಯಂಡ್ ಯಾಕೆ ಇದನ್ನು ರಿಚೆಸ್ಟ್ ಟೆಂಪಲ್ ಅಂತ ಕರೀತಾರೆ? ನಿಮಗೆಲ್ಲ ಗೊತ್ತೇ ಇರುತ್ತೆ ಈ ಟೆಂಪಲ್ ಹಿಸ್ಟ್ರಿ. ನಾನು ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ದೇವಸ್ಥಾನದಲ್ಲಿ KG ಗಟ್ಟಲೆ ಪುರಾತನ ಖಜಾನೆ ಇದೆ. ಅದು ಒಂದಲ್ಲ ಎರಡಲ್ಲ 6 ಸೀಕ್ರೆಟ್ ಚೇಂಬರ್ಗಳಲ್ಲಿದೆ. ಅದನ್ನು ABCDEF ಅಂತ ಗುರುತಿಸಲಾಗುತ್ತೆ. 2014ರಲ್ಲಿ ಇನ್ನೂ 2 ಡೋರ್ಗಳು ಪತ್ತೆಯಾಗಿವೆ. ಸೊ ಟೋಟಲ್ 8 ವೋಲ್ಟ್. 2011ರಲ್ಲಿ ಸುಪ್ರೀಂ ಕೋರ್ಟ್ ಈ ಸೀಕ್ರೆಟ್ ಚೇಂಬರ್ಗಳ ಡೋರನ್ನು ತೆಗಿಬೇಕು ಅಂತ ಆದೇಶ ಮಾಡುತ್ತೆ. ಸೊ ACDEF ಚೇಂಬರ್ನ ಓಪನ್ ಮಾಡ್ತಾರೆ, ಆದರೆ B ಚೇಂಬರ್ನ ಓಪನ್ ಮಾಡಲ್ಲ. ಯಾಕೆ ಅಂದರೆ 1908ರಲ್ಲಿ ಒಂದು ಸಲ ಓಪನ್ ಮಾಡಲಾಗಿತ್ತು. ಮಾಡಿದಾಗ ಸರ್ಪದ ಹಿಂಡನ್ನು ನೋಡಿ ಮತ್ತೆ ಡೋರನ್ನು ಕ್ಲೋಸ್ ಮಾಡಲಾಗಿತ್ತು. ಆ ಡೋರ್ನ ಮೇಲೆ ಸರ್ಪಗಳ ಆಕೃತಿ ಇದೆ ಆ್ಯಂಡ್ ಸರ್ಪಗಳ ಕಾವಲು ಇದೆ ಒಳಗಡೆ ಖಜಾನೆಗೆ ಅಂತ ಹೇಳ್ತಾರೆ. ಹಾಗಾಗಿ B ಚೇಂಬರ್ನಲ್ಲಿ ಏನಿದೆ ಎಕ್ಸಾಕ್ಟ್ ಆಗಿ ಅನ್ನೋದು ಇನ್ನೂ ನಿಗೂಢವಾಗೇ ಇದೆ. ಉಳಿದಿರೋ ಚೇಂಬರ್ಸ್ಗಳಲ್ಲಿ ವಜ್ರ, ವೈಡೂರ್ಯ, ಗೋಲ್ಡನ್ ಚೈನ್, ನೆಕ್ಲೆಸ್, ಕಿರೀಟ, ಇತರ ಬೆಲೆ ಬಾಳುವಂತಹ ಲೋಹ, ರತ್ನ, ಸಿಂಹಾಸನ ಇವೆಲ್ಲ ಕೂಡ ಪತ್ತೆಯಾಗಿದೆ. ಇದನ್ನೆಲ್ಲ ಅಧಿಕಾರಿಗಳಿಗೆ ಕೌಂಟ್ ಮಾಡೋಕ್ಕೆ ವರ್ಷಗಟ್ಟಲೆ ಬೇಕಾಯಿತು. ಸೊ ಟೋಟಲ್ 1.2 ಲಕ್ಷ ಕೋಟಿ ಬೆಲೆ ಬಾಳುವಂತಹ ಖಜಾನೆ ಇದೆ ಅಂತ ಹೇಳಲಾಗುತ್ತೆ. ಅದು 2011ರ ಚಿನ್ನದ ಮಾರುಕಟ್ಟೆಯ ಬೆಲೆಯ ಪ್ರಕಾರ. ಓಕೆ, ನಿಮಗೆ ಟೆಂಪಲ್ ಎಂಟ್ರಿ ಫ್ರೀ ಇದೆ ಆ್ಯಂಡ್ ಸ್ಪೆಷಲ್ ಎಂಟ್ರಿ ಕೂಡ ಇದೆ. ಅದು 500 ರುಪೀಸ್ಗೆ. ನಿಮಗೆ ನಾರ್ಮಲ್ ಎಂಟ್ರಿಲಿ ಹೋದರೆ ನೀವು 1 ಅವರ್ 2 ಅವರ್ ನಿಂತ್ಕೋಬೇಕು, ಕ್ಯೂನಲ್ಲಿ ನಿಂತ್ಕೋಬೇಕು ದರ್ಶನ ಆಗೋಕ್ಕೆ. ಬಟ್ ಸ್ಪೆಷಲ್ ಎಂಟ್ರಿಲಿ ನೀವು ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ ನಿಮಗೆ. ಬಟ್ ನಾರ್ಮಲ್ ಎಂಟ್ರಿಲಿ ನಿಮಗೆ ಪ್ಲಸ್ ಪಾಯಿಂಟ್ ಏನು ಅಂತ ಅಂದರೆ ನೀವು ಲೈನಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಫುಲ್ ಟೆಂಪಲ್ನ ನೀಟಾಗಿ ಒಬ್ಸರ್ವ್ ಮಾಡ್ಕೊತಾ ಹೋಗ್ಬೋದು ಆ್ಯಂಡ್ ಒಬ್ಸರ್ವ್ ಮಾಡ್ಕೊತಾ ಮಾತಾಡ್ಕೊತಾ ಹೋಗ್ಬೋದು. ಆ್ಯಂಡ್ ನೀವೇನು ವಾಟರ್ ಬಾಟಲ್ ಕ್ಯಾರಿ ಮಾಡಬೇಕು ಅಂತ ಇಲ್ಲ, ಒಳಗಡೆ ವಾಟರ್ ಇರುತ್ತೆ, ಡ್ರಿಂಕಿಂಗ್ ವಾಟರ್ ಇರುತ್ತೆ. ಸೊ ನೀವು ಟಯರ್ಡ್ ಆದರೆ ವಾಟರ್ ಇರುತ್ತೆ. ಆ್ಯಂಡ್ ಇನ್ನೂ ಟಯರ್ಡ್ ಆದರೆ ನೀವು ಒಬ್ಬರನ್ನ ಕ್ಯೂದಲ್ಲಿ ನಿಲ್ಲಿಸ್ಬಿಟ್ಟು, ಆಮೇಲೆ ಇಬ್ಬರು ಹೋಗಿದ್ರೆ ಅಥವಾ ಗ್ರೂಪಲ್ಲಿ ಹೋಗಿದ್ರೆ ಒಬ್ಬರನ್ನ ನಿಲ್ಲಿಸ್ಬಿಟ್ಟು ನೀವು ಅಲ್ಲೇ ಕೂತ್ಕೋಬೋದು. ಬಟ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಅಂತ ಏನು ಆ ಥರ ಏನೂ ಇಲ್ಲ. ಬಟ್ ಅಲ್ಲೇ ಸೈಡಲ್ಲಿ ಕಟ್ಟಲ್ಲಿ ನೀವು ಕೂತ್ಕೋಬೋದು ಟಯರ್ಡ್ ಆದರೆ. ಆ್ಯಂಡ್ ನೀವು ಟೆಂಪಲ್ ಒಳಗಡೆ ಕ್ಯೂದಲ್ಲಿ ನಿಂತ್ಕೋತೀರಾ, ಹಾಗಾಗಿ ಬಿಸಿಲು ಏನೂ ಇರಲ್ಲ. ನಾರ್ಮಲ್ ಎಂಟ್ರಿಲಿ ಹೋದರೆ ನೀವು ಅಲ್ಲಿ ಆರ್ಕಿಟೆಕ್ಚರ್ನೆಲ್ಲ ನೋಡಿಕೊಂಡು, ದ್ರಾವಿಡಿಯನ್ ಸ್ಟೈಲ್ ಆರ್ಕಿಟೆಕ್ಚರ್ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಸ್ಪೆಷಲ್ ಎಂಟ್ರಿ ಟಿಕೆಟ್ ಅವ್ರ VIP ಟಿಕೆಟ್ನ ನೀವು ಒಳಗಡೆ ತೊಗೋಬೋದು. ಸೊ ಕ್ಯಾಶ್ ಇಟ್ಕೊಂಡು ಹೋಗಿರಿ, 500 ರುಪೀಸ್ ಪರ್ ಪರ್ಸನ್. ಸೊ
ನೀವು ಎಷ್ಟು ಕ್ಯಾಶ್ ಇಟ್ಕೊಂಡು ಹೋಗ್ತೀರಾ ಅಂತ ನೋಡಿ. ಸ್ಮಾಲ್ ಪರ್ಸಲ್ಲಿ ಇಟ್ಕೊಂಡು ಹೋಗ್ಬೋದು ಕ್ಯಾಶನ್ನು. ಸ್ಪೆಷಲ್ ಟಿಕೆಟಲ್ಲಿ ಡೈರೆಕ್ಟ್ ಎಂಟ್ರಿ ಇರುತ್ತೆ. ಆ್ಯಂಡ್ ಐ ಥಿಂಕ್ ಗೈಡ್ ಕೂಡ ಕೊಡ್ತಾರೆ. ಗೈಡ್ ನಿಮಗೆ ಟೆಂಪಲ್ ಹಿಸ್ಟ್ರಿನ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತಾರೆ. ಬಟ್ ಹಾಗಂತ ಗೋಲ್ಡ್ ಇರೋ ಪ್ಲೇಸ್ ಕರ್ಕೊಂಡು ಹೋಗ್ತಾರೆ, ಚೇಂಬರ್ ವಾಲ್ಟ್ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೋಬೇಡಿ. ಅಲ್ಲೆಲ್ಲ ಕರ್ಕೊಂಡು ಹೋಗಲ್ಲ. ಅಲ್ಲೆಲ್ಲ ಯಾರಿಗೂ ಕೂಡ ಎಂಟ್ರಿ ಇಲ್ಲ. ನಿಮಗೆ ಅದು ಕಾಣಿಸೋದೇ ಇಲ್ಲ ಅಲ್ಲಿ. ಆ್ಯಕ್ಚುಲಿ ಅದು ಇರೋದು ಅಂಡರ್ಗ್ರೌಂಡ್ ಬೇಸ್ಮೆಂಟ್ ಅಲ್ಲೇನೋ. ಸೊ ನೀವು ಅದ್ರ ಮೇಲ್ಗಡೆ ನಿಂತ್ಕೊಂಡಿರ್ತೀರ, ಇನ್ನು ಲೈಕ್ ಲಕ್ಸುರಿ ಗೋಲ್ಡ್ ಮೇಲೆ ನಿಂತ್ಕೊಂಡಿರ್ತೀರ. ಬಟ್ ನಿಮ್ಗೆ ಗೊತ್ತಾಗಲ್ಲ ಅದು. ಎನಿವೆ VIP ಎಂಟ್ರಿಲಿ ನಿಮಗೆ ಬೇಗ ಹೇಳ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಡೈರೆಕ್ಟ್ ಎಂಟ್ರಿ ಇರುತ್ತೆ. ಆ್ಯಂಡ್ ನಿಮಗೆ ದರ್ಶನಕ್ಕೆ ಫ್ರಂಟಲ್ಲಿ ಬಿಡ್ತಾರೆ. ನಿಮಗೆ ಫ್ರಂಟಲ್ಲಿ ದರ್ಶನ ಆಗುತ್ತೆ. ಅದು ಮೇನ್ ಪ್ಲಸ್ ಪಾಯಿಂಟ್ ಆ್ಯಕ್ಚುಲಿ ನಿಮಗೆ ಎಂಟ್ರಿಯಲ್ಲಿ ಹೋದರೆ. ಸೊ ಈಗ ನೀವು ನಾರ್ಮಲ್ ಹೋಗಬೇಕಾ ಇಲ್ಲ ಸ್ಪೆಷಲ್ ಎಂಟ್ರಿಲಿ ಹೋಗಬೇಕಾ ಅಂತ ಕೇಳಿದ್ರೆ, ನಿಮ್ಮ ಜೊತೆ ವಯಸ್ಸಾದವರಿದ್ದರೆ ಪ್ಲೀಸ್ ಸ್ಪೆಷಲ್ ಎಂಟ್ರಿ ತೊಗೊಂಡೋಗಿ. ಬಿಕಾಸ್ ಅವರಿಗೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ತುಂಬ ಟೈಮ್ ಆಗುತ್ತೆ. ಆ್ಯಂಡ್ ಆಲ್ಸೋ ಐ ರೆಕಮೆಂಡ್ ಸ್ಪೆಷಲ್ ಎಂಟ್ರಿ ಟಿಕೆಟ್. ಬಿಕಾಸ್ ಏನಾಗುತ್ತೆ ಅಂದರೆ, ನಾವು ಸ್ಟಾರ್ಟಿಂಗಲ್ಲೆಲ್ಲ ಕ್ಯೂಯಲ್ಲೇ ಹೋಗಿರ್ತೀವಿ. ಬಟ್ ದರ್ಶನ ಮಾಡಬೇಕಾದ್ರೆ ಎಲ್ಲ ಗ್ರೂಪ್ ಆಗಿಬಿಡ್ತಾರೆ. ಅಂದರೆ ಎಲ್ಲರಿಗೂ ಬೇಗ ನೋಡಬೇಕು ಅಂತ ಇರುತ್ತೆ. ಆ್ಯಂಡ್ ಕರೆಕ್ಟಾಗಿ ದರ್ಶನ ಆಗಲ್ಲ, ಅಂದರೆ ಕಾಣಿಸಲ್ಲ. ಬಿಕಾಸ್ ಆ ರೀತಿ ಇದೆ ಅಲ್ಲಿ. ಅದೇ ನಾವು ಮಾಡಿರೋ ಮಿಸ್ಟೇಕು. ಆ್ಯಂಡ್ ನೀವು ಅಲ್ಲಿ ತುಂಬ ಹೊತ್ತು ನಿಂತ್ಕೊಳ್ಳೋಕೆ ನಿಮ್ಗೆ ಕೊಡಲ್ಲ, ಕಳಿಸ್ಬಿಡ್ತಾರೆ. ಹಾಗೆ ಬೇಗ ಕಳಿಸ್ಬಿಡ್ತಾರೆ, ನೀಟಾಗಿ ನೋಡೋಕ್ಕಾಗಲ್ಲ. ಆ್ಯಂಡ್ VIP ಆ್ಯಂಡ್ ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡಿದ್ದವರು ಮುಂದ್ಗಡೆ ಇರ್ತಾರೆ, ನೀವು ಹಿಂದ್ಗಡೆ ಇರ್ತೀರಾ. ಸೊ ಅಲ್ಲಿಂದನೇ ನೋಡಬೇಕು. ತುಂಬ ನೀಟಾಗಿ ಒಬ್ಸರ್ವ್ ಮಾಡಬೇಕು ಅಂತಂದರೆ ಸ್ವಲ್ಪ ಟೈಮ್ ಬೇಕು. ಬಿಕಾಸ್ ಒಳಗಡೆ ನೀವು ಅಂದ್ಕೊಂಡಿರೋ ಥರ ಇಲ್ಲ. ಸೊ ಐಲ್ ಎಕ್ಸ್ಪ್ಲೇನ್ ದ್ಯಾಟ್. ಇಲ್ಲಿ ಲಾರ್ಡ್ ವಿಷ್ಣುವಿನ ವಿಗ್ರಹ ನೋಡಿದ್ರೆ ನಿಮಗೆ ಒಂಥರ ಗೂಸ್ಬಂಪ್ಸ್ ಬರುತ್ತೆ, ಅಷ್ಟು ಡಿವೈನ್ ಆಗಿದೆ. ಲಾರ್ಡ್ ವಿಷ್ಣು ಆದಿಶೇಷ ಮೇಲೆ ಸ್ಲೀಪಿಂಗ್ ಪೊಸಿಷನಲ್ಲಿರೋದು. ಆ್ಯಂಡ್ ರೈಟ್ ಹ್ಯಾಂಡಲ್ಲಿ ಶಿವನ ವಿಗ್ರಹವಿದೆ. ಲೋಟಸ್ ಮೇಲೆ ನೀವು ಬ್ರಹ್ಮ ಕುತ್ಕೊಂಡಿರೋದನ್ನು ನೋಡ್ಬೋದು. 3.5 ಅಡಿ ಎತ್ತರ ಇರೋ ಈ ವಿಗ್ರಹವನ್ನು 3 ಡೋರ್ಗಳಲ್ಲಿ 3 ಸ್ಟೇಜಸ್ಗಳಲ್ಲಿ ನೀವು ನೋಡ್ಬೋದು. ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಾ ಅಲ್ಲಿ ಹೋದಾಗ ಅಂತ. ನೋಡಿ, ಈ ಥರ ಇರುತ್ತೆ. ಪಾದ, ದೇಹ, ತಲೆ, ಈ 3 ಡೋರ್ಗಳಲ್ಲಿ 3 ಸ್ಟೇಜಸ್ಗಳಲ್ಲಿ ನೀವು ನೋಡ್ಬೋದು. ಆ್ಯಂಡ್ ವಿಗ್ರಹ ಬ್ಲ್ಯಾಕ್ ಕಲರಲ್ಲಿದೆ. ಹಾಗೆ ಒಳಗಡೆ ಅಷ್ಟೊಂದು ಲೈಟಿಂಗ್ಸ್ ಇಲ್ಲದೆ ಇರೋದ್ರಿಂದ ನೀವು ಸ್ವಲ್ಪ ನೀಟಾಗಿ ನೋಡಬೇಕು. ಒಬ್ಬೊಬ್ಬರು ಪಾದ ಅಷ್ಟೇ ನೋಡ್ಕೊಂಡು ಬರ್ತಾರೆ, ದೇಹ ಅಷ್ಟೇ ನೋಡ್ಕೊಂಡು ಬರ್ತಾರೆ. ಕರೆಕ್ಟಾಗಿ ದರ್ಶನ ಮಾಡ್ಕೊಂಡು ಬನ್ನಿ. ಅದಕ್ಕೆ ನಾನು ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಈ ಟೆಂಪಲ್ನ ಮೇನಾಗಿ ತ್ರಿವಣ್ಕೂರ್ ರಾಯಲ್ ಫ್ಯಾಮಿಲಿಯವರು ನೋಡ್ಕೋತಾ ಇದ್ರೂ ಸುಪ್ರೀಂ ಕೋರ್ಟ್ ನಿಯಂತ್ರಣ ಜಾಸ್ತಿ ಇದೆ. ಇಲ್ಲಿ ಸಿಕ್ಕಿರೋ ಸಂಪತ್ತನ್ನು ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಆ್ಯಂಡ್ ಯಾವ ರೀತಿ ಯೂಸ್ ಮಾಡ್ಕೋಬೋದು, ವೋಲ್ಟ್ ತೆಗಿಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋಕ್ಕೆ ಸುಪ್ರೀಂ ಕೋರ್ಟ್ ಒಂದು ಕಮಿಟಿನ ರಚನೆ ಮಾಡಿದೆ. ಮ್ಯೂಸಿಯಂ ಮಾಡಿ ಜನರಿಗೆ ತೋರಿಸ್ಬೇಕಾ ಅಥವಾ ಇನ್ನೂ 1000 ವರ್ಷ ಆದರೂ ಅಲ್ಲೇ ಇಡೋಕ್ಕೆ ಬಿಡಬೇಕಾ, ಬಿಟ್ಟರೆ ಸುಮ್ಮನೆ ಹಾಳಾಗುತ್ತೇನೋ, ತುಕ್ಕು ಹಿಡಿಯುತ್ತೇನೋ, ಕಣ್ಮರೆ ಆಗುತ್ತೇನೋ ಅಂತ ಇನ್ನೂ ಗೊಂದಲದಲ್ಲಿದೆ. ಅದಕ್ಕೆ ನೀವೇನು ಹೇಳ್ತೀರಾ ಅಂತ ಕಾಮೆಂಟ್ ಮಾಡಿ. ನಿಮ್ಗೇನು ಅನಿಸುತ್ತೆ? ಒಳಗಡೆ ಹೋಗಿ ಇವಾಗ ಹೊರಗಡೆ ಬಂದು ಟೆಂಪಲ್ ತುಂಬಾ ದೊಡ್ಡದಿದೆ. ಲಾರ್ಡ್ ವಿಷ್ಣು ವಿಗ್ರಹ ನೋಡೋಕ್ಕೆ ಇದು ಮಿಡಲಲ್ಲಿದೆ, ದೇವಸ್ಥಾನದ ಮಿಡಲಲ್ಲಿದೆ. ಸೊ ಟೈಮ್ ಆಗುತ್ತೆ, ಕ್ಯೂದಲ್ಲಿ ನಿಂತರೆ ಇನ್ನೂ ಟೈಮ್ ಆಗುತ್ತೆ. ನಮಗೆ ದೇವರ ದರ್ಶನ ಆಯಿತು, ವಿ ಆರ್ ಟ್ರೂಲಿ ಬ್ಲೆಸ್ಡ್. ಬಟ್ ಸ್ಪಷ್ಟವಾಗಿ ಆಗಿಲ್ಲ. ನನಗೆ ಪಾದ ಮತ್ತು ಮುಖ ಸರಿಯಾಗಿ ಕಾಣಿಸ್ತು, ಆದರೆ ದೇಹ ಕರೆಕ್ಟಾಗಿ ನನಗೆ ದರ್ಶನ ಆಗಿಲ್ಲ. ಅಲ್ಲಿ ಜಾಸ್ತಿ ಹೊತ್ತನ್ನೆಲ್ಲ ಕೊಡಲ್ಲ ಅಂತ ಹೇಳಿದ್ನಲ್ವಾ. ಸೊ ಬಟ್ ವಿ ಗಾಟ್ ದ ಪಾಸಿಟಿವ್ ವೈಬ್, ಬ್ಲೆಸ್ಡ್ ಆ್ಯಂಡ್ ಬ್ಲಿಸ್ಫುಲ್. ಈ ಟೆಂಪಲಲ್ಲಿ 2 ಎಂಟ್ರಿ ಗೇಟ್ ಇದೆ, ನಾರ್ತ್ ಆ್ಯಂಡ್ ಸೌತ್ ಅಲ್ಲ, ವೆಸ್ಟ್ 3-4 ಇದೆ. ನಾವು ಹೋಗಿರೋದು ಅಲ್ಲಿ ಎಂಟ್ರಿ ಇದೆಲ್ಲ ಯಾವುದಾದ್ರು ನಾರ್ತ್ ಎಂಟ್ರಿ ಗೇಟಲ್ಲಿ ಹೋದರೆ ನಿಮಗೆ ಸ್ವಲ್ಪ ಬೇಗ ಹೋಗ್ಬೋದು. ಆ್ಯಂಡ್ ಪಾರ್ಕಿಂಗಲ್ಲೇ ಫ್ರಂಟಲ್ಲಿದೆ. ಬಟ್ ನಾವು ನೋಡಿ ಇಷ್ಟು ದೂರ ನಡ್ಕೊಂಡ್ಬಂದ್ವಿ. ಇವಾಗ ಪಾರ್ಕಿಂಗ್ ಸ್ವಲ್ಪ ದೂರ ಇದೆ ನಮ್ಮದು. ಈ ಟೆಂಪಲ್ ತುಂಬ ಗೋಲ್ಡ್ ಇದೆ ಅಂತ ಹೊರಗಡೆ ಕೂಡ ಗೋಲ್ಡ್ ಶಾಪೇ ಜಾಸ್ತಿ ಇದೆ, ಗೋಲ್ಡ್ ಆ್ಯಂಡ್ ಸಿಲ್ವರ್. ನೆಕ್ಸ್ಟ್ ನಾವು ರೆಸ್ಟೋರೆಂಟಿಗೆ ಹೋದ್ವಿ. ಕ್ಯೂದಲ್ಲಿ ನಿಂತು ಟಯರ್ಡ್ ಆಗಿದೆ. ಸೊ ಲೆಟ್ಸ್ ಈಟ್ ಸಮಥಿಂಗ್.
ಮೆನು ನೋಡಿ ರೀಸನಬಲ್ ಆಗಿದೆ, ಆ್ಯಕ್ಚುಲಿ ಕಡಿಮೆ ಇದೆ. ನಮ್ಮ ಸಿಸ್ಟರು ದೋಸೆ ಆರ್ಡರ್ ಮಾಡಿದರು, ಘೀ ದೋಸೆ. ಓ ಆ್ಯಕ್ಚುಲಿ ದಿಸ್ ಇಸ್ ಬ್ರೇಕ್ಫಾಸ್ಟ್, ನಾವು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಸೊ ಐ ಆರ್ಡರ್ಡ್ ಅಪ್ಪಮ್. आपको डबल पीस चाहिए और सेट चाहिए, सेट है तो ये करी आएगा. ಇಟ್ ವಾಸ್ ಸೋ ಗುಡ್. ನಾನು ಆ್ಯಕ್ಚುಲಿ ಈ ಥರ ಅಪ್ಪಮ್ ಟೇಸ್ಟ್ ಮಾಡಿರಲಿಲ್ಲ. ಸೊ ಇಟ್ ವಾಸ್ ಸೋ ಗುಡ್. ಆ್ಯಂಡ್ ಪಿಂಕ್ ವಾಟರ್ ನನ್ನ ಫೇವ್ರೆಟ್, ಅದು ಏನು ಹರ್ಬ್ ಹಾಕ್ತಾರೆ. ಸೊ ಐ ಲೈಕ್ ಇಟ್. ಹಾಟ್ ವಾಟರ್ ಇದೆ, ಡ್ರಿಂಕ್ ವಾಟರ್. ಈ ಪ್ರಸಾದ ನಿಮಗೆ ಟೆಂಪಲ್ ಹೊರಗಡೆ ಸಿಗುತ್ತೆ. 200 ರೂಪೀಸ್ ಕ್ಯಾಶಲ್ಲಿ ಪೇ ಮಾಡಬೇಕು. 10 days ವ್ಯಾಲಿಡಿಟಿ ಇರುತ್ತೆ. ನನಗೆ ಈಗ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ನೀವು ವರ್ಕಳ ವ್ಲಾಗ್ ನೋಡ್ಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಕಾಮೆಂಟ್, ಶೇರ್. ಥ್ಯಾಂಕ್ ಯು. so I'll guys see you guys in the next video. Bye.